ಜೈಲ್ ಕಂಬಿಗಳ ನಡುವೆ ದರ್ಶನ್ಗೆ ದಿಗಿಲು, ತೂಗುದೀಪ ನಿವಾಸ ಉರುಳುತ್ತೆ ಅಂತ ಕಾಟೇರ ಕಂಗಾಲು, ಡಿ ಬಾಸ್ ಪಾಪರ್ ಆಗ್ತಾರಂತ ಫ್ಯಾನ್ಸ್ ಅಳಲು. ರಿಪಬ್ಲಿಕ್ ಕನ್ನಡದ ಗುಡುಗಿಗೆ 43 ಜೈಲು ಅಧಿಕಾರಿಗಳ ಎತ್ತಂಗಡಿ, ಸೆರೆಮನೆ ವಾಸದಲ್ಲಿ ಇಳಿದಂತೆ ಪೊರ್ಕಿಯ ಪೊಗರು, ಟೈಮ್ ಪಾಸ್ಗೆ ಬೀಚಿ ಸಾಹಿತ್ಯ ಭಕ್ತನಾದಂಥ ಡಿವಿಲ್. ಸಾಕ್ಷಿಗಳ ಸುಳಿಯಲ್ಲಿ ಕೊಲೆ ಸಾರಥಿ ವಿಲವಿಲ, ಇನ್ನೊಂದು ವಾರ ಬೇಲ್ ಅರ್ಜಿ ಸಲ್ಲಿಕೆ ದೌಡು. ದೀರ್ಘ ಪರಿಶೀಲನೆಯಲ್ಲಿ ಮುಳುಗಿರುವ ದರ್ಶನ್ ಪರ ವಕೀಲರು. ಕಾಂಗ್ರೆಸ್ ಬುಡಕ್ಕೆ ಬಂತ ನಾಗಮಂಗಲ ಗಲಭೆ, ಆಪ್ತನ ರಕ್ಷಣೆಗೆ ಮುಂದಾದ್ರ ಚಲುವರಾಯಸ್ವಾಮಿ. ವಿಡಿಯೋದಲ್ಲಿದ್ರು ಎಫ್ಐನಲ್ಲಿ ರಾಜೇಶ್ ಹೆಸರು ಯಾಕಿಲ್ಲ? ಸಿಂಡಿಕೇಟ್ ನೇಮಕಾತಿಯಲ್ಲೂ ಅನ್ಯಾಯದ ಆರೋಪ, ಆರ್ಎಸ್ಎಸ್ ಬಿಜೆಪಿಗರಿಗೆ ಮಣೆ ಹಾಕದಾಗಿ ಕಿಡಿ, ಸಚಿವರ ಮುಂದೆಯೇ ಕೈ ಕಾರ್ಯಕರ್ತರ ಹೈಡ್ರಾಮಾ. ಈ ಟೈಮ್ ಕೆಟ್ಟಿದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಹೂವುಗಳು ಕೂಡ ಕಲ್ಲುಗಳಾಗಿ ಮಾರ್ಪಾಡಾಗುತ್ತಂತೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕಂಟಕಗಳು ಎದುರಾಗುತ್ತಂತೆ. ಈಗ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ ದರ್ಶನ್. ಕಂಬಿ ಹಿಂದೆ ಇರುವಂತಹ ದರ್ಶನ್ಗೆ ಕಂಟಕಗಳ ಕುಣಿಕೆ ಎದುರಾಗ್ತಾ ಇದೆ. ಹೆಣ್ಣಿನ ಮೋಹಕ್ಕೆ ಸಿಕ್ಕಿ ದಾಸನ ಭವಿಷ್ಯವೇ ಭಸ್ಮ ಆಗಿತ್ತು. ಇನ್ನೆಷ್ಟು ದಿನ ಜೈಲು ಜೀವನ, ಬಿಡುಗಡೆ ಯಾವಾಗ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕನವರಿಕೆ ಶುರುವಾಗಿದೆ. ಅದು ಮನೆಯ ವಿಚಾರವಾಗಿ. ರಾಜಕಾಲುವೆ ಒತ್ತುವರೆ ಮಾಡಿ ಮನೆ ಕಟ್ಟಿಬಿಟ್ರ. ತೂಗುದೀಪ್ ಅನ್ನೋ ಹೆಸರಲ್ಲಿ ಮನೆ ಕಟ್ಟಿರುವಂಥ ದರ್ಶನ್ ಈಗ ಒಂದು ಕಡೆ ಕೊಲೆ ಆರೋಪವನ್ನು ಎದುರಿಸ್ತಾ ಇರುವಂಥ ದರ್ಶನ್ ಅವರು ಮರ್ಯಾದೆಯನ್ನು ಕೂಡ ಕಳ್ಕೊಂಡಿದ್ದಾರೆ, ಮಾನ ಕೂಡ ಹೋಗಿದೆ. ಅದರ ಜೊತೆಗೆ ಮನೆಯೂ ಕೂಡ ಹೋಗುತ್ತಾ ಅನ್ನೋದೊಂದು ಕನವರಿಕೆ ಶುರುವಾಗಿದೆ ದರ್ಶನ್ ಅವ್ರಿಗೆ. ರಾಜರಾಜೇಶ್ವರಿ ನಗರದಲ್ಲಿರುವಂಥ ದರ್ಶನ್ ಅವರ ನಿವಾಸ, ಅವರ ತಂದೆಯ ಹೆಸರನ್ನು ಆ ಮನೆಗೆ ಇಡಲಾಗಿದೆ. ಭಕ್ತರು ಅಂದರೆ ಅಭಿಮಾನಿಗಳು ಹೋಗಿ ಆ ಮನೆಗೆ ಹೂನಾರವನ್ನು ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ, ದೇವಸ್ಥಾನದಂತೆ ಪೂಜೆ ಮಾಡ್ತಾರೆ. ಆದರೆ ಈಗ ಅದೇ ಮನೆ ರಾಜಕಾಲುವೆ ಬಫರ್ ಝೋನಲ್ಲಿ ಕಟ್ಟಿದ್ದಾರಾ? ಇಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ.